ನಾನು ಎಲ್ಲಿಗೆ ಹೋಗ್ತಿದ್ದೇನೆ. ಸೊ ನಾನೀಗ ಇಲ್ಲಿ ಹೋಗ್ತಾ ಇದ್ದೆ ಅಲ್ಲ, ಹೋಗ್ತಾ ಇರುವಾಗೆ ಒಂದು ಪಾರ್ಟ್ ಸಿಕ್ಕಿತ್ತು. ಸೊ ನನಗೆ ಅದರ ಬಗ್ಗೆ ಹೇಳಬೇಕಂತ ನನಗೆ ಆಸೆ ಆಯಿತು. ನೋಡಿದ್ರಲ್ಲ, ಪರ್ LBಗೆ 6.99 ಅಂದರೆ ಇಂಡಿಯನ್ ರೇಟಲ್ಲಿ. ಸೊ ನಾವೀಗ ಪ್ರಜ್ವಲ್ ಅಣ್ಣನ ಮನೆಗೆ ಬಂದಿದ್ದೇವೆ. ಬರೀ ಇಂಥದೆಯ ನೋಡಿ, ಇಲ್ಲಿ ಹೊರಗೆ ಡೆಸಿಗ್ನೇಟೆಡ್ ಪೆಟ್ ಏರಿಯಾ ಕೂಡ ಉಂಟು. ಇದು ವಾಕ್ ಮಾಡಲಿಕ್ಕೆ, ಅಲ್ಲಿ ಟೌನ್ ಹೌಸಸ್ ಉಂಟು, ಇಲ್ಲಿ ಪಿಕ್ಚರ್ ನೋಡಲಿಕ್ಕೆ. ಎಂತಾಗಿದೆ ಗೊತ್ತಿಲ್ಲ, ಎರಡೆರಡು ಪೊಲೀಸ್ ವ್ಯಾನ್ ಅಂತೂ ಉಂಟಪ್ಪ. ಕಟ್ತಿದ್ದನ್ನು ನೋಡಿ ಬರೀ ಇಂಪ್ರೆಸ್ ಆಯ್ತಾ ಹೇಳಿ. ನಮ್ಮ ಯೂಟ್ಯೂಬರ್ ಈಗ ಒಂದು ಫಾರಿನ್ ಮಗುವೊಟ್ಟಿಗೆ ಆಡ್ತಿದ್ದಾರೆ. 9 months ಒಟ್ಟಿಗೆ ಇಲ್ಲ ಆಯ್ತಂತ ನೋಡಿ. ನಮ್ಮ ಬಾಯ್ಸ್ ಮಾಡಿದ್ದು ನಮಗೆ ಜಿಂಜರ್ ಏಲ್ಸ್ ಉಂಟು. ನಮ್ದು ಗ್ರಿಲ್ ಸಹ ರೆಡಿ ಆಗ್ತಾ ಉಂಟು. ಒಳ್ಳೆ ಗಾಳಿ ಉಂಟು. ಇದು ನೋಡ್ಲಿಕ್ಕೆ ಒಂದು ಚಂದ ಮಾರೆ. ಟೆಸ್ಟ್ ಆಬ್ಜೆಕ್ಟ್ ಇದು. ನಾನು ಕುಜಾನ ಹೇಳಿದ್ದೆ. ಮಕ್ಕಳೆಲ್ಲ ಅಪ್ಪನ ಕೈ ಊಟದ ರುಚಿ ಸವಿತಿದ್ದಾರೆ. ರೆಡ್ ಕಲರ್ ಇರುವುದು ಪೆರಿ ಪೆರಿ ಚಿಕನ್ ಇರುವುದು ಶ್ರದ್ಧಕ್ಕಂದು ಆಲ್ ಟೈಮ್ ಬೆಸ್ಟ್ ರೆಸಿಪಿ ಫ್ರೈಡ್ ರೈಸ್. Hey guys, welcome back to our channel. ಕಾಜು ಸ್ಟೋರೀಸ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತೊಂದು ವ್ಲಾಗ್ ಶುರು ಮಾಡುವ. ನಿಮಗೆಲ್ಲರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೇಗೆ ಹೇಳೋದು, ನಾನು ಎಲ್ಲಿಗೋ ಹೋಗ್ತಿದ್ದೇನೆ ಒಂದು ವಾರಕ್ಕೆ. ಸೊ ಇವರನ್ನು ಬಿಟ್ಟು ಹೋಗೋದು ಬೇಜಾರು ಎಷ್ಟುಂಟಲ್ಲ, ಅದರಷ್ಟೇ ಎಕ್ಸೈಟ್ಮೆಂಟ್ ಸಹ ಉಂಟು. ನನಗೆ ಹೋಗಬೇಕು ಹೇಳಿ ತುಂಬ ನಾನು ಕಾಯ್ತಿದ್ದೆ ಈ ಟ್ರಿಪ್ಪಿಗೆ. ಸೊ ಈ ಇಯರ್ ಸ್ಟಾರ್ಟಿಂಗಿಂದ ಕಾಯ್ತಿದ್ದೆ ಈ ಟ್ರಿಪ್ಪಿಗೆ. ವರ್ಕೌಟ್ ಆಗ್ತಿರ್ಲಿಲ್ಲ. ಈಗ ಸಮಯ ಸಂದರ್ಭ ಎಲ್ಲ ಕೂಡಿ ಬಂದಿದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಬಟ್ ಎಲ್ಲಿಗೆ ಹೋಗ್ತಿದ್ದೇನೆ, ಸೊ ಅದು ನೀವು ನನಗೆ ಗೆಸ್ ಮಾಡಿ, ನೀವು ನನಗೆ ಹೇಳಬೇಕು ಕಾಮೆಂಟ್ಸಲ್ಲಿ. ನಿಮಗೆ ಎಲ್ಲಿ ಅನ್ನಿಸ್ತದೆ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ. ಅದು ಯಾರಿಗೆ ಗೆಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಕಷ್ಟ ಉಂಟು. ಬಟ್ ಗೆಸ್ ಮಾಡಬಹುದೇನೋ. ನೀವು ಹೇಳಿ, ನೀವು ರೈಟ್ ಆನ್ಸರಿಗೆ ನಾನು ಹೇಳ್ತೇನೆ. ನಾವು ಗಿವ್ ಅವೇ ಕೊಡುವ ರೈಟ್ ಆನ್ಸರಿಗೆ. ಸೊ ಒಂದು ವಾರ ಇಲ್ಲ ಮನೆಯಲ್ಲಿ, ಇವರೊಬ್ಬರೇ ಇರ್ತಾರೆ. ಸೊ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ವ್ಲಾಗ್ಸಲ್ಲಿ ಗೊತ್ತಾಗ್ತದೆ, ನಿಮಗೆ ವ್ಲಾಗ್ಸಲ್ಲಿ ಗೊತ್ತಾಗ್ತದೆ. ಮತ್ತು ನನಗೆ ವ್ಲಾಗ್ಸ್ ಮಾಡುವಾಗ ಕ್ಯಾಮರಾಗ್ರಾಫರ್, ಫೋಟೋಗ್ರಾಫರ್ ಏನಿಲ್ಲ. ಐಡಿಯಾಸ್ ಒಂದೊಂಚೂರು ಹೇಳ್ತಿದ್ರು, ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು, ಅದು ಸಹ ಇಲ್ಲ. ಎಲ್ಲ ನಂದು ಓನ್. ಸೊ ನೆಕ್ಸ್ಟ್ ವ್ಲಾಗ್ ಸಹ ಹೇಗೆ ಬರ್ತದೆ ನಂಗೆ ಗೊತ್ತಿಲ್ಲ. ಬಟ್ ಗೋ ವಿತ್ ದ ಫ್ಲೋ ಅಲ್ವಾ? ನಿಮಗೆ ಬೇಜಾರಾಗ್ತಾ ಉಂಟಾ? ತುಂಬ. ಎಲ್ಲಿಗೆ ಹೋಗ್ತಿದ್ದೇವೆ, ಏನು ಮಾಡ್ತಿದ್ದೇವೆ ಅದೆಲ್ಲ ನೀವು ಹೇಳಿ ಕಮೆಂಟಲ್ಲಿ. ಮತ್ತು ಇವತ್ತೊಂದು ಸಣ್ಣ ಬಾರ್ಬಿಕ್ಯೂ ಪಾರ್ಟಿಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಒಟ್ಟಿಗೆ. ಸೊ ಅಲ್ಲಿ ಸಿಕ್ಕುವ ನಾವು ಇನ್ನು. ಮತ್ತು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು. ಅದೊಂದು ಇಂಡಿಯನ್ ಮಾರ್ಕೆಟ್ ಉಂಟು, ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡೋದು. ಬನ್ನಿ, ಗ್ರಾಸರಿ ಶಾಪಿಂಗ್. ಹೌದು. ಆ್ಯಂಡ್ ಇಲ್ಲಿಂದ ಹೋಗ್ತಿಯಾಗೆ ತೋರಿಸ್ತಾ ಹೋಗುವ ಎಂತೆಲ್ಲ ಉಂಟಂತ. ನಮ್ಮ ನೇಬರ್ಹುಡ್, ಅವರ್ ನೇಬರ್ಹುಡ್. ಇದು ಟೈಟಲ್ ಅವರ್ ನೇಬರ್ಹುಡ್ ಅಲ್ಲ, ಪೂಜೆ ಹೋದಳು ದೂರ. ಸರಿ, ಬನ್ನಿ ಬೇಗ ಹೋಗುವ. ಓಕೆ, ಬಲೆ ಫ್ರೆಂಡ್ಸ್, ಬಲೆ. ಸೊ ನಾನೀಗ ಇಲ್ಲಿ ಹೋಗ್ತಾ ಇದ್ದೆ ಅಲ್ಲ, ಹೋಗ್ತಾ ಇರುವಾಗೆ ಒಂದು ಪಾರ್ಟ್ ಸಿಕ್ಕಿತ್ತು. ಸೊ ನನಗೆ ಅದರ ಬಗ್ಗೆ ಹೇಳಬೇಕಂತ ನನಗೆ ಆಸೆ ಆಯಿತು. ಸೊ ಇಲ್ಲಿ ಎಂತ ಹೇಳಿದರೆ, ಒಂದೊಂದು ನೇಬರ್ಹುಡ್ಡಲ್ಲಿ ಸಹ ಉಂಟಲ್ಲ, ಒಂದೊಂದು ಪಾರ್ಕ್ ಇಡ್ತಾರೆ. ಮತ್ತು ಸಮ್ಮರ್ ತುಂಬ ಕಡಿಮೆ ಅಲ್ಲ ನಮಗೆ ಇಲ್ಲಿ ಸಿಕ್ಕೋದು, ಅಪ್ರಾಕ್ಸಿಮೇಟ್ಲಿ 3 to 4 months. ಸೊ ಮಕ್ಕಳಿಗೆ ಹೆಲ್ಪ್ ಆಗಲಿ, ಆದಷ್ಟು ಮಕ್ಕಳೆಲ್ಲ ಹೊರಗೆ ಬಂದು ಆಟ ಆಡಲಿ ಅಂತ ನೋಡಿ ಸೊ ಪಾರ್ಕ್ ಇಟ್ಟಿದ್ದಾರೆ. ಈಗ ಮಠ ಸೊ ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಮಕ್ಕಳು ಕಡಿಮೆ ಇದ್ದಾರೆ. ಇಲ್ದಿದ್ರೆ ಇಲ್ಲಿ 4 ಗಂಟೆ ಮೇಲೆ ಬಂದರೆ ಫುಲ್ ಮಕ್ಕಳೇ ಇರೋದು, ಆಟ ಆಡಿಕೊಂಡು ವಾಕಿಂಗ್ ಮಾಡಲಿಕ್ಕೆ, ಕೆಲವರು ಜಾಗಿಂಗ್ ಮಾಡ್ತಾರೆ. ಕರೆಕ್ಟ್. ಸೊ ಅದು ಆಕ್ಚುಲಿ ಬೆಂಗಳೂರಲ್ಲಿ ಸಹ ಉಂಟು, ಬೆಂಗಳೂರು ಮೈಸೂರಲ್ಲಿ ಸಹ ಉಂಟು. ಹೌದು, ಸಿಟಿಯಲ್ಲಿ ಎಲ್ಲ ಸ್ವಲ್ಪ ಕಷ್ಟ ಅಷ್ಟೇ. ಬಟ್ ಇಂಡಿಯಲ್ಲಿ ಸಹ ಉಂಟು, ಇಲ್ಲ ಅಂತೇಳಿ ಅಲ್ಲ. ಬಟ್ ಇಲ್ಲಿ ಐ ಥಿಂಕ್ ತುಂಬ ಹತ್ತಿರ ತುಂಬ ಉಂಟು. ಲೈಕ್ ಒಂದೊಂದು ನೇಬರ್ಹುಡ್ ಅಲ್ಲಿ ಸಹ ಒಂದೊಂದು ಪಾರ್ಕ್. ಆ್ಯಂಡ್ ಲೈಕ್ ನಾಟ್ ಸ್ಮಾಲ್ ಪಾರ್ಕ್ ಅಲ್ಲ, ಲೈಕ್
ಫುಲ್ ಹೀಗೆ ನೋಡಿ ಇಲ್ಲಿ ಹೀಗೆ ಡಾಮರಾಗೆ ಮಾಡಿ ಫುಲ್ ಓಡ್ಲಿಕ್ಕೆ ಅಲ್ಲಿ ಎಲ್ಲ ಮಕ್ಕಳಿಗೆ ಆಡ್ಲಿಕ್ಕೆ facilities ಕೊಟ್ಟಿದ್ದಾರೆ. ತುಂಬಾ ದೊಡ್ಡದು ಒಂದು ಏರಿಯಾ. ವಾಶ್ರೂಮ್ಸ್ ಉಂಟು ಅಲ್ಲಿ ಒಳಗೆ. ವಾಶ್ರೂಮ್ಸ್ ಅಲ್ಲಿ ಒಂದೊಂದು ಪಾರ್ಕ್ ಅಲ್ಲಿ ವಾಶ್ರೂಮ್. ಸೊ ಐ ಥಿಂಕ್ ಮತ್ತೆ ಪಾರ್ಕ್ ಉಂಟು dog ಪ್ಲಸ್ park ತುಂಬಾ ಸಹ ಉಂಟು. ದೊಡ್ಡದುಂಟು. ಡಾಗ್ ಪಾರ್ಕ್ ಪಾರ್ಕ್ ಪ್ಲಸ್ ಡಾಗ್ ಪಾರ್ಕ್ ತುಂಬಾ ದೊಡ್ಡದುಂಟು. ದೊಡ್ಡದುಂಟು ತುಂಬಾ. ಸೊ ನಂಗೆ ಅದೊಂದು ವಿಷಯ ಇಲ್ಲಿದು ಭಾರಿ ಖುಷಿ ಆಯ್ತು ನನಗೆ. ಟಂಟಾಡಾ, ನೀವೆಲ್ಲ ಇಂಡಿಯಾದ ಬಿಗ್ ಬಜಾರ್ ನೋಡಿದ್ರಲ್ಲ, ಇದು ನೋಡಿ ನಮ್ದು ಬಿಗ್ ಬಜಾರ್. ನಮ್ದು ಈಗ ಸಡನ್ ಪ್ಲ್ಯಾನ್ ಮಾಡಿದಲ್ಲ ಈ ಬಾರ್ಬಿಕ್ಯೂ ಮಾಡ್ಬೇಕು ಹೇಳಿ. ಸೊ ನಾವು ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿಲ್ಲ ಇತ್ತು. ಸೊ ಮ್ಯಾರಿನೇಟ್ ಮಾಡಿದ್ದು ಚಿಕನ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಕಮ್ ಕಮ್. ನೋಡಿದ್ರಲ್ಲ, ಪರ್ LBಗೆ 6.99 ಅಂದರೆ ಇಂಡಿಯನ್ ರೇಟಲ್ಲಿ 420 ರುಪೀಸ್ ಅರ್ಧ kg ಚಿಕನಿಗೆ. ಸೊ ನಾವೀಗ ಪ್ರಜ್ವಲ್ ಅಣ್ಣನ ಮನೆಗೆ ಬಂದಿದ್ದೇವೆ. ಬಾರ್ಬಿಕ್ಯೂ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಿದ್ದೇವೆ. ಮತ್ತು ಒಂಚೂರು ಫ್ರೈಡ್ ರೈಸ್ ಮಾಡಲಿಕ್ಕಿತ್ತು. ಸೊ ಅದೊಂಚೂರು ಪೆಂಡಿಂಗ್ ಉಂಟು. ಸೊ ಅದೇ ಗ್ಯಾಪಲ್ಲಿ ನೋಡಿ ನಮ್ಮದು ಪ್ಲೇಯರ್ಸ್ ಇದ್ದಾರಲ್ಲ ಆಟ ಆಡ್ತಿದ್ದಾರೆ. ಆಟ ಆಡೋದು, ಚಿಕನ್ ತಿನ್ನೋದು ಇದೆ, ಬರೀ ಇಂಥದೆಯಾ, ಬರೀ ಇಂಥದೆಯಾ. ಮತ್ತು ಇವರದ್ದು ಆ್ಯಕ್ಚುಲಿ ಔಟ್ಡೋರು ಭಾರಿ ಒಳ್ಳೆ ಉಂಟು. ನಾವೀಗ ಇರೋದು ಔಟ್ಡೋರಲ್ಲಿ. ಮಷೀನ್ಸ್ ಎಲ್ಲ ಇಟ್ಟಿದ್ದಾರೆ. ಮಷೀನ್ಸ್ ಹೇಗುಂಟು ತೋರಿಸ್ತೇನೆ. ಅದೊಂಚೂರು ಕ್ಲೀನ್ ಮಾಡ್ತಿದ್ದೇನೆ ನಾನು ಮಷೀನ್ಸ್. ಮತ್ತು ನೋಡಿ ಇಲ್ಲಿ ಹೊರಗೆ ಡೆಸಿಗ್ನೇಟೆಡ್ ಪೆಟ್ ಏರಿಯಾ ಕೂಡ ಉಂಟು. ಇಲ್ಲಿ ಡಾಗಿಗೆಲ್ಲ ವಾಕ್ ಮಾಡಲಿಕ್ಕೆ. ಅಲ್ಲಿ ಅವರದು ಓನರ್ ಕೂತ್ರೆ ಆಯಿತು. ಇಲ್ಲಿ ಎಲ್ಲ ನಾಯಿಗೆ ಆಟ ಆಡಲಿಕ್ಕೆ. ಒಳ್ಳೆ ಉಂಟಲ್ಲ. ಇವರದು ಆ್ಯಕ್ಚುಲಿ ಫ್ಲ್ಯಾಟ್ ಒಳ್ಳೆ ಉಂಟು ತುಂಬ. ನಮ್ಮದು ಮನೆ ಆ್ಯಕ್ಚುಲಿ ಟೌನ್ ಹೌಸ್ ಥರದ್ದು ಸಣ್ಣದು. ಬಟ್ ಇದು ಫ್ಲ್ಯಾಟ್ ಆಗಿದ್ದರಿಂದ ಇದು ಎಲ್ಲರಿಗೆ ಕಾಮನ್ ಪಬ್ಲಿಕ್ ಸ್ಪೇಸ್. ಇದು ವಾಕ್ ಮಾಡಲಿಕ್ಕೆ. ಅಲ್ಲಿ ಟೌನ್ ಹೌಸಸ್ ಉಂಟು ಹೀಗೆ. ಮತ್ತು ಇದು ಸಣ್ಣದೊಂದು ಗಾರ್ಡನ್. ಅಲ್ಲಿ ಮೇಲೆ ಸಹ ಕೂತ್ಕೊಳ್ಳಿಕ್ಕೆಲ್ಲ ಮಾಡಿಟ್ಟಿದ್ದಾರೆ ಹೀಗೆ. ಭಾರಿ ಬ್ಯೂಟಿಫುಲ್ ಉಂಟು. ಇದು ಆ್ಯಕ್ಚುಲಿ ಒಂದು ಎಂಡ್ ಮಾತ್ರ. ಇನ್ನೊಂದು ಎಂಡ್ ಆ್ಯಕ್ಚುಲಿ ಅಲ್ಲಿ ಎಂಡಲ್ಲಿ ಉಂಟು. ಸೊ ಅಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಸಿಟ್ಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಇದೊಂದು ಸರ್ಕಲ್ ಆದಾಗ ಆಗ್ತದೆ. ಸೊ ಇದು ನಮ್ಮ ಪ್ರಜ್ವಲ್ ಅಣ್ಣ ಮತ್ತು ಶ್ರದ್ಧಾಕ್ಕಂದು ಫ್ಲ್ಯಾಟ್. ಮತ್ತು ನಿಮಗೆ ಅಲ್ಲಿ ಅಂತ ಕಾಣ್ತಾ ಉಂಟಲ್ಲ ಕಲರ್ಫುಲ್ಲು, ಅದು ಎಕ್ಸ್ಟೀರಿಯರ್ ಹೋಮ್ ಥಿಯೇಟರ್. ಮತ್ತು ಇದರೊಳಗೆ ಈಗ ಕಾಣ್ತಾ ಇರೋದು ಜಿಮ್. ಅಲ್ಲಿ ಎಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಇದು ನೋಡಿ ಹೋಮ್ ಥಿಯೇಟರ್. ಇಲ್ಲಿ ಬಂದು ರೆಂಟ್ ಮಾಡ್ಬೋದು. ಇದನ್ನು ರೆಂಟ್ ಮಾಡಿ ಇಲ್ಲಿ ಪಿಕ್ಚರ್ ನೋಡಲಿಕ್ಕೆ ನೋಡಿ ಸ್ಪೀಕರ್ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿಂದ ವ್ಯೂ ಸಹ ಭಾರಿ ಚೆಂದ ಕಾಣ್ತದೆ ಮಾತ್ರ. ಸೊ ಅದನ್ನೀಗ ತೋರಿಸ್ತೇನೆ ನೋಡಿ. ಇಲ್ಲಿ ಬಂದು ನಿಂತರೆ ಆಹಾ. ಅಲ್ಲಿ ಮೆಕ್ಡಿ ಹತ್ರ ಪೊಲೀಸ್ ಬಂದಿದ್ದಾರೆ. ಎಂತಾಗಿದೆ ಗೊತ್ತಿಲ್ಲ. ಎರಡೆರಡು ಪೊಲೀಸ್ ವ್ಯಾನ್ ಅಂತೂ ಉಂಟಪ್ಪ. ಈಗ ಬಾಯ್ಸ್ ಒಟ್ಟಿಗೆ ಈಗ ಬೇರೆ ಯಾರೋ ಬಂದು ಜಾಯ್ನ್ ಆಗಿದ್ದಾರೆ. ಇವರು ಆಟ ಆಡ್ತಿದ್ದನ್ನು ನೋಡಿ ಬರೀ ಇಂಪ್ರೆಸ್ ಆಯ್ತಾ ಹೇಳಿ ಹಾಗೆ. ನಮ್ಮದು BBQ ಹತ್ರ ಹೋಗ್ತಾ ಇದ್ದೇವೆ.
ಇವರಿಗೆ ಅಲ್ಲಿ ಒಂಚೂರು BBQ ಕ್ಲೀನ್ ಮಾಡಿ ಬನ್ನಿ ಅಂದರೆ ಆಟ ಆಡ್ತಾ ಕೂತಿದ್ದಾರೆ. ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಪೇಸಿಂಗ್ ಅರೇಂಜ್ಮೆಂಟ್ ಹೇಗೆ ಉಂಟಲ್ಲ, ಸೊ ಅದೇ ಥರ ಇಲ್ಲಿ ನೋಡಿ BBQ ಉಂಟು. ಇದು ಡೆಡ್ ಎಂಡ್, ಇಂಡಿಯನ್ ಫುಡ್ ಪ್ಯಾರಡೈಸ್ ಅಂತೆ. ಆಹಾ, ನೋಡಿ ಆ ಸೂರ್ಯನ ಕಿರಣ ಬಿಲ್ಡಿಂಗಿಗೆ ಬೀಳುವಾಗ ಎಷ್ಟು ಚಂದ ಕಾಣ್ತದೆ ಇಲ್ಲೆಲ್ಲ. ಅರ್ಧಂಬರ್ಧ ಮಾಡಿಟ್ಟಿದ್ದಾರೆ, ಆಟ ಅಂತೂ ಆಗಲಿಲ್ಲ. ಪ್ರಜ್ವಲಣ್ಣ ಅವರೆಂತ ಆಟ ಇಂಪ್ರೆಸ್ ಆಗಿ ಬಂದು ಆಡಿದ, ಹೀಗೆ ಗಮ್ಮತ್ತಿಗೆ ಆಡ್ತಾ ಇರೋದ? ಬಂತು. ಎಸ್, ಬಂತು ಇಲ್ಲ, ಫುಲ್ ಇಡಿ ಫಸ್ಟ್ ನೋಡುವ. ಬಂತು. ಹೀಟಿಗೆ ಕಾಣುದು ನಿಂದು. ಒಂದು ಪೆರಿ ಪೆರಿ ಚಿಕನ್, ಇನ್ನೊಂದು ಖಜಾನ ಚಿಕನ್. ಫ್ಲೇಮ್ ಒಳಗೆ ಕಾಣ್ತಾ ಉಂಟು, ಬಟ್ ಅದರ ಮೇಲೆ ಒಂದು ಇದು ಐರನ್ ರಾಡ್ ಇಟ್ಟಿದ್ದಾರೆ, ಸೊ ಫ್ಲೇಮ್ ಸರಿ ಕಾಣುವುದಿಲ್ಲ. ಬಟ್ ಮೇಲೆ ಹೀಟ್ ವೇವ್ಸ್ ಮೇಲೆ ಹೋಗ್ತಾ ಇರೋದು ಕಾಣ್ತಾ ಉಂಟು ವಿಡಿಯೋದಲ್ಲಿ. ಸರಿ ಬಿಸಿ ಆಗ್ತಾ ಉಂಟು ಮಾರೆ. ಹಾಂ, ಪ್ರಜ್ವಲಣ್ಣ ಈಗ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದಾರೆ. ಉಲ್ಟಾ ಮಾಡಬೇಕಾ ಬೇಡವಾ ಅಂತ ಇಟ್ಟದಷ್ಟೇ ಅಲ್ಲ. ನಮ್ಮ ಯೂಟ್ಯೂಬರ್ ಈಗ ಒಂದು ಫಾರಿನ್ ಮಗ್ಗೊಟ್ಟಿಗೆ ಆಡ್ತಿದ್ದಾರೆ. ಓರಿಡ್ ಒಟ್ಟಿಗೆ ನಮ್ಮ ಯೂಟ್ಯೂಬರ್ದು ಗೇಮ್ ಆಗ್ತಾ ಉಂಟು. ಇಲ್ಲೀಗ ಟೇಬಲ್ ಟೆನ್ನಿಸಾ ಅಥವಾ ಕ್ರಿಕೆಟ್ ಹೇಳಿ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಉಂಟು. ಈಗ ತುಲ ಪುನಃ ತಿರ್ತು ಬರ್ತೀನಿ. ಕ್ಲೋಸ್ ಮಾಡ್ತಾರೆ ನಾವು ಇಂಚು ಮೆತ್ತು ಹೋಗು. ಎಷ್ಟು ಹೀಟಲ್ಲಿ ಉಂಟೀಗ? 95. ತರ್ತೇನೆ ಅದನ್ನು ಹೋಗಿ. ಹಾಂ, ಕಷ್ಟ ಸುಖ ಮಾತಾಡ್ಕೊಳ್ತಿದ್ದಾರೆ ಪ್ಲೇಯರ್ಸ್ನವರು. How are you enjoying summer? Or do you have school in the summers, or is it like a holiday or something? Like summer vacation? We don't have school. Oh yeah. Next winter I'm going to visit my dad. Oh, nice. Where is he though? I'm happy about that, but I'm not happy. Where? I'm not happy. You're not happy. Do you know why? Because my dad was not here with us for like 9 months. Oh, I see. ಎಂತಂದೆ? That's sad. ಎಂತಂದೆ? He's not been there for 9 months. 9 months ಒಟ್ಟಿಗೆ ಇಲ್ಲ ಆಯ್ತಂತ, ಅದಕ್ಕೆ ಅವಳಿಗೆ ಬೇಜಾರಂತ. ಅವಳಿಗೆ ಬೇಜಾರಂತೆ. ಸೊ ನಾನೀಗ ಆಟ ಆಡ್ತಿದ್ದೆ, ಪ್ಲೇಯರ್ ಇದು ಆಟ ಮುಗೀತು, ಈಗ ತಿನ್ನೋದು ಟೈಮ್. ಬಾಯ್ಸ್ ಮಾಡಿದ್ವಿ ಇವತ್ತು ಗ್ರಿಲ್. ಹೇಗಾಗಿದೆ ಗೊತ್ತಿಲ್ಲ, ನೋಡುವ ಗ್ರಿಲ್ ಹೇಗೆ ಆಗಿದೆ ಅಂತ. ಸದಾಗೆ ಇಡಿ, ಹೇಗಾಗಿದೆ ಹೇಳ್ತೇನೆ ಈಗ. ನೋಡಿ ನಮ್ಮ ಬಾಯ್ಸ್ ಮಾಡಿದ್ದು ಗ್ರಿಲ್ ಚಿಕನ್ ಭಾರಿ ಚಂದ ಕಾಣ್ತಾ ಉಂಟು. ಆಲ್ ಥ್ಯಾಂಕ್ಸ್ ಟು ಬಾಯ್ಸ್. ಸೊ ಇದೀಗ ರಾತ್ರಿದ ವ್ಯೂ. ಇಲ್ಲಿ ನೋಡಿ, ಒಳ್ಳೆ ಕೂತ್ಕೊಂಡು ತಿನ್ನಲಿಕ್ಕೆ ಟೇಬಲ್ ಚೇರ್ ಎಲ್ಲ ಉಂಟು, ಜೊತೆಗೆ ನಮಗೆ ಜಿಂಜರ್ ಏಲ್ಸ್ ಉಂಟು. ನಮ್ಮದು ಗ್ರಿಲ್ ಸಹ ರೆಡಿ ಆಗ್ತಾ ಉಂಟು. ಮತ್ತು ಇಲ್ಲಿಂದ ನಮಗೆ ಒಳ್ಳೆ ತಂಪು ಗಾಳಿ ಮತ್ತು ವ್ಯೂ ನೋಡಿ, ಒಳ್ಳೆ ಗಾಳಿ ಉಂಟು. ಇಲ್ಲಿ ಲೀವ್ಸ್ ಎಲ್ಲ ಅದರದ್ದು ಕಾಣ್ತದೆ. ಇಲ್ಲಿ ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಯಾವಾಗ ತಿನ್ನುವುದು ಹೇಳಿ ಕಾಯ್ತಿದ್ದೇನೆ ನಾನು.
ಒಂದು ಪೀಸ್ ಕಟ್ ಮಾಡುವ ಈಗ, ಒಂದು ಪೀಸ್ ಕಟ್ ಮಾಡುವ. ಯಾವ್ದು ಬೇಯ್ದಿದೆ ಇದೆಲ್ಲ? ಎಲ್ಲ ಸಹ ಅದು ಅದರಲ್ಲಿ ಇರ್ಲಿ, ಅದು ಸಹ ಆಫ್ ಮಾಡಿದೆ ಅಲ್ಲ. ಇದು ನೋಡ್ಲಿಕ್ಕೆ ಒಂದು ಚಂದ ಮಾರೆ, ಹಾಂ ಲೈಟ್ಸ್ ಅಲ್ಲ, ನೋಡ್ಲಿಕ್ಕೆ ಖುಷಿ ಆಗ್ತಾ ಉಂಟು. ಬನ್ನಿ ಬನ್ನಿ ತಿನ್ನುವ. ಟೇಸ್ಟ್ ಹೇಗುಂಟು ಹೇಳಿ, ಬೆಂದಿದ ಹೇಳಿ. ಟೆಸ್ಟ್ ಆಬ್ಜೆಕ್ಟ್ ಇದು. ಹಾಂ ಎಸ್ ಬಾಸ್. ಫೋಕ್. ಆಹಾ, ಇದು ಈಗ ಪರ್ಫೆಕ್ಟ್ taste ಮಾಡಿ. ಪರ್ಫೆಕ್ಟ್ ಬೆಂದಿದೆ. ಸೂಪರ್. ಒಳ್ಳೆ ಅವನಿಗೆ ಒಂದು ಕೊಡು. ಹಾಂ, ಪ್ರೀತಿ ಏಕೆ ಭೂಮಿ ಭೂಮಿ ಮೇಲಿದೆ, ಬೇರೆ ಗೆಲ್ಲು ಜಾಗವಿಲ್ಲದೆ. ಸಾಲಿಡ್ ಅಂತ ಹೇಳ್ತಿದ್ದಾರೆ ಇನ್ನೊಬ್ರು. ನನ್ನೇ ಯಾಕೆ Next. ಈಗ ನನ್ನೇ ಯಾಕೆ ಪ್ರೀತಿ ಮಾಡಿದ್ದಾರೆ ಈಗ? ಓಕೆ, ಹೌದಾ? ಹೌದಾ? ನನ್ನೇ ಯಾಕೆ ಪ್ರೀತಿ ಮಾಡಿದೆ, ನನ್ನ ಹಾಗೆ ಯಾರು ಇದ್ದಾರೆ? ಹೇಗುಂಟಾ ಟೇಸ್ಟ್? ಸಾಲಿಡಾ? ಪಾಸ್ ಪಾಸ್. ಇದು ಯಾವುದು? ಪೆರಿ ಪೆರಿ ಅಲ್ಲ? ಇನ್ನೊಂದು ಸಾರಿ, ನಾನು ಆ್ಯಕ್ಚುಲಿ ಕುಜಾನ ಚಿಕನ್ ಅಂತ ಹೇಳಿ. ಚಿಕನ್ ಅಲ್ಲ, ಕಾಜು ಇದ್ದದ್ದಕ್ಕೆ ಕಜೂನ್ ಚಿಕನ್. What do you think? ಬೇಯ್ಬೇಕಾ? ಬೆಂದಿದೆ, ಖಾರ ಇಲ್ಲ. ಖಾರ ಇಲ್ಲ. ಅದು ಅವ್ರದ್ದೇ ಮಸಾಲ ಅಲ್ಲ. ಖಾರ ಇಲ್ಲ, ಮತ್ತೆ ಇವರು ಅಜ್ವೈನ್ ಹಾಕಿದಾರಾ? ಅಜ್ವೈನ್ ಖಾರ ಬೇಕಿತ್ತು, ಖಾರ. ಇದು ಖಾರ ಇಲ್ಲ. ಇದೇ ಹಾಟ್ ಅಂತ ಸ್ವಲ್ಪ ಮಾಡಿದ್ದಾರೆ. ನಾವು ಇದು ಮಾಡಬೇಕಿತ್ತು. ಪುನಃ ಒಂದು ಹಾಂ, ಬಟ್ piece ಓಕೆ, ಗುಡ್ ಗುಡ್. ಪುನಃ ಒಂದು piece ತೆಗೆಯುವ? Successful man, we can try this again. ದಿಸ್ ಇಸ್ ರಿಯಲಿ ಗುಡ್. ಫ್ರೀ ಅಷ್ಟೇ. ಹೌದು, ಅದೇ ಮಾರೆ. ಇನ್ನೊಂದ್ಸತಿ ನಾವೇ ಒಳ್ಳೆ ಮಸಾಲೆ ಮಾಡಿ ಎಲ್ಲ ಮಾಡ್ಬೋದು. ಇಷ್ಟು ಮಾಡಿ ಇದನ್ನೇ ಮಾಡಿ ತಿನ್ಬೇಕು. ರೈಸ್ ಎಲ್ಲ ಕರೆಕ್ಟ್, ರೈಸ್ ಎಲ್ಲ ಬೇಕು ಹೇಳಿ. ನೀವು ತಿನ್ನಿ, ತಿನ್ನ. ಗುಡ್ ಗುಡ್. ಹಾಂ, ಓಕೆ. ಆಗ ನಾನು ತಪ್ಪಿ ಕಜುನ ಚಿಕನ್ ಹೇಳಿದೆ. ಕಜುನ್ ಅಲ್ಲ ಅದು. ಎಂತ ಚಿಕನ್ ಹೆಸರು ಎಂತ? ಕಜೂನ್ ಚಿಕನ್. ಅಲ್ಲ ಅಲ್ಲ, ಕಾಜುದು ಕಾಜು ಉಂಟಲ್ಲ, ನಾನು ಕಾಜು chicken. ನಾನು ಕಜೂನ್. ಕುಜಾನ್ ಹೇಳಿದೆ. ಕಜೂನ್ ಚಿಕನ್. ಓಕೆ, ಅದು ಕುಜಾನ್ ಅಲ್ಲ, ಕಜುನ್ ಚಿಕನ್. ಈಗ ಪ್ರಜ್ವಲಣ್ಣ ಕಜುನ್ ಚಿಕನ್ ಹೇಗುಂಟು ಹೇಳಿ. ಬೆಂದಿದ ಅದೊಂದು ಒಳಗೇನೆ ಉಂಟು, ಡ್ರೈ ಆಗಿ ಹೋಗ್ತದಾ ಅಂತ. ಹೇಗುಂಟು ಕಜುನ್ ಚಿಕನ್? ಬೇಯ್ಬೇಕಾ? ಬೇಬೇಕಾ? ಅಲ್ಲ, ಟೇಸ್ಟ್ ಹೇಗುಂಟು? ಟೇಸ್ಟ್ ಹೋಗೋಣ. ಯಾವುದು, ಪೆರಿ ಪೆರಿಯಾ ಕಜುನ ಫೇವ್ರೆಟ್ ನಿಮ್ಮದೀಗ? ಯಾವ್ದು ಸಹ ಖಾರ ಇಲ್ಲ. So, ಬಟ್ ಎರಡರಲ್ಲಿ ಯಾವುದು ಬೆಟರ್? ಅಂದ್ರೆ ಇಲ್ಲಿನವರಿಗೆ ನಮ್ಮಷ್ಟು ಖಾರ ತಿನ್ಲಿಕ್ಕೆ ಆಗುದಿಲ್ಲ, ಸೊ ಅದಕ್ಕೆ ಲೆಸ್ ಸ್ಪೈಸಿ ಮಾಡಿದ್ದಾರೆ. ಡೋಂಟ್ ಬಿ. ಬಟ್ ಯಾವುದು, ಪೆರಿ ಪೆರಿಯಾ ಕಜುನ? ಪೆರಿ ಪೆರಿ ಇಟ್ಸ್ ಓಕೆ. ಪೆರಿ ಪೆರಿಯಾ ನಿಂಗೆ ಯಾವುದು? ಐ ಲೈಕ್ ದಿಸ್. ದಿಸ್ ಒನ್? ಓಕೆ. ಸೊ ಒಂದು ಒಟ್ಟು ಪೆರಿ ಪೆರಿ ಹೋಗಿದೆ, ಒಂದು ಒಟ್ಟು ಕಜೂನಿಗೆ ಹೋಗಿದೆ. ನನಗೆ ಕುಜಾನ್ ಬರ್ತದೆ. ಓಕೆ, ಕಜೂನ್ ಅದು, ಕುಜಾನ್ ಅಲ್ಲ. ನನಗೆ ಈಗ ಓಕೆ, ಥರ್ಡ್ ಓಟ್ ಯಾವುದಕ್ಕೆ? ಪೆರಿ ಪೆರಿ ಆಲ್ ಡೇ ಆಲ್ ಟೈಮ್. ಪೆರಿ ಪೆರಿಗೆ 2 ಓಟ್ ಆಯಿತು. ಇನ್ನೀಗ ನಾನು ಫೈನಲ್ ಡಿಸಿಷನ್. ಹೌದು, ಈ ಡಿಶ್ ಐ ಥಿಂಕ್ ಐ ಫರ್ಗಾಟ್ ವಾಟ್ ದಟ್ ಟೇಸ್ಟ್ ಲೈಕ್. ಬೆಂದಿದ ನೋಡ, ತಿನ್ನ ಬೆಂದಿದ ನೋಡು. ಬೆಂದಿಲ್ಲ ಇದಲ್ಲ. ಇದು ಆಕ್ಚುಲಿ ಸ್ವಲ್ಪ ನಾನು ಹೇಳ್ತೀನಿ ಇದು ಯಾಕೆ ಅಜ್ವೈನ್, ಅಂತ. ಅಜ್ವೈನ್. ಸ್ಮೋಕಿ ಇದು ಫ್ಲೇವರ್. ಪೆರಿ ಪೆರಿ ಆಕ್ಚುಲಿ ಪೆರಿ ಪೆರಿ ತರ ಇಲ್ಲ ಇದು. ಅಲ್ಲ, ಅದು ಬೇರೆ ಉಂಟು. ಸ್ಪೈಸ್ ಇಲ್ಲ, ಅಷ್ಟಿದಿಲ್ಲ. ಇದು ಸ್ವಲ್ಪ ಲೆಮನ್ ಆಗಿ ಸ್ವಲ್ಪ ಬೇರೆ ಉಂಟಾ, ಸ್ವಲ್ಪ ಡಿಫ್ರೆಂಟ್ ಉಂಟು. ಸೊ ಇದಕ್ಕೆ ಇವರು ಸಹ ಈಗ ಓಟ್ ಚೇಂಜ್ ಮಾಡಿದ್ರು. ಸೊ ಅಲ್ಲ, vote change ಅಲ್ಲ. Let's be 2-2. ಈಕ್ವಲ್ ಡ್ರಾ ಆಯ್ತು. 2-2 ಇದ್ರೆ ಎರಡು ಡಿಸಿಷನ್ಸ್ ಪಾಸ್ ಅಂತ. ಪಾಸ್. ಇದು ಮತ್ತೆ ಸ್ಮೋಕಿ ಫ್ಲೇವರ್ ಉಂಟು. ನಂಗೆ ಇದು ತಿನ್ನುವಾಗ ಓಟ್ ಇಂಡಿಯಾದಲ್ಲಿ ಚೇಂಜ್ ಆಯ್ತಾ? ಓಟ್ ಚೇಂಜ್ ಇಲ್ಲ ಇಲ್ಲ ಇಲ್ಲ, ಇಂಡಿಯಾದಲ್ಲಿ ಚಿಲ್ಲಿ ತಿಂದಾಗೆ ಆಗ್ತದೆ. ಮಕ್ಕಳೆಲ್ಲ ಅಪ್ಪನ ಕೈ ಊಟದ ರುಚಿ ಸವಿತಿದ್ದಾರೆ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ನಮ್ದು ಸಂತೂರ್ ಡ್ಯಾಡಿ ಇದೆ. ಪ್ರಜ್ವಲ್ ಅಣ್ಣ ಅಂತ ಕರೀತಿದ್ವಿ, ಪ್ರಜ್ವಲ್ ಡ್ಯಾಡಿ ಆಯ್ತು. ಅದು ನೋಡಿ, ಒಳ್ಳೆ ಎಂಪ್ಲಾಯರ್ಸಿಗೆಲ್ಲ ಅಪ್ರಿಸಿಯೇಷನ್ ಕೊಟ್ಟು ಇದು ಮಾಡ್ತಾರೆ, ಪ್ರಮೋಷನ್ ಕೊಟ್ಟಾಗ ಇದೀಗ ನೆಕ್ಸ್ಟ್ ಲೆವೆಲ್ಗೆ ಹೋದ್ರು. ಒಂದೊಂದು ಪೀಸ್ ಅಲ್ವಾ? ಹಾಂ, ಈಗ ನಮ್ದು ಚಿಕನ್ ಬಂದಿದೆ. ಹೊರಗೆ ಬಂದಿದೆ. ರೆಡ್ ಕಲರ್ ಇರುವುದು
ಪೆರಿ 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 ಚಿಕನ್ chicken. ಮತ್ತೆ ಕಪ್ಪು ಕಪ್ಪು ಸ್ವಲ್ಪ ಕರಂಚಿದಾಗೆ ಕುಜಾನ ಇರೋದು- chicken. ಕುಜಾನ ಅಲ್ಲ, ಅದು ಕಜೂನ್ ಚಿಕನ್. ಆಮೇಲೆ ಇದ್ರ ಒಳಗೆ ಇರುದು ಶ್ರದ್ಧಕ್ಕಂದು ಆಲ್ ಟೈಮ್ ಬೆಸ್ಟ್ ರೆಸಿಪಿ ಫ್ರೈಡ್ ರೈಸ್. ನೋಡ್ಲಿಕ್ಕೆ Egg ರುಚಿ fried ಕಾಣ್ತಾ rice. ಉಂಟು. ನೋಡುವ ತಿಂದು. ಬ್ಯಾಟಿಂಗ್ ಸ್ಟಾರ್ಟ್. ಸಾರಿ ನಾಟ್ ಸೊ ಸಾರಿ. ಶೇರಿಂಗ್ ಇಸ್ ಕೇರಿಂಗ್ ಆಗ್ತಾ ಉಂಟು. ಇದು ನನಗೆ ಆ್ಯಕ್ಚುಲಿ ಹಾಕೊಳ್ತಿರೋದು, ಪಂಕಜ್ ಅಂಕಲಿಗೆ ಏನಿಲ್ಲ. ಓ ಇಲ್ಲಿ ಎಂತ ಆಗ್ತಾ ಉಂಟು ಇಲ್ಲಿ? ಅಲ್ಲೇ ಕಟ್ಟಿಂಗ್ ಸೆಷನ್. ಚಟ್ನಿ ಹಾಕೊಳ್ಳೋದು. ಈಗ ನಮ್ಮ ಊಟ ರೆಡಿ. ಇದನ್ನು ಸವಿಲಿಕ್ಕೆ ನಾವೆಲ್ಲರೂ ಸಿದ್ಧ. ಯಾವಾಗ ವಿಡಿಯೋ ಎಂಡ್ ಆಗ್ತದೆ ಕಾಯ್ತಾ ಇದ್ದೇವೆ. ಬೇಗ ಎಂಡ್ ಆಗಲಿ, ಬನ್ನಿ ತಿನ್ನೋಣ. ಸೊ ನಮ್ದೀಗ ತಿಂಡೆಲ್ಲ ಆಯಿತು. ಈಗ ಕ್ಲೀನ್ ಮಾಡ್ತಾ ಇದ್ದೇವೆ. ಇನ್ನೀಗ ಮನೆಗೆ ಹೋಗುದು, ಮಲಗುದು. ಬನ್ನಿ. ಇನ್ನು ನಿಮ್ಗೆ ಎಂತ ಮಾಡಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಎಲ್ಲಿಗೆ ಹೋಗ್ತೇನೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.